ಈಗ ನಮ್ಮ ಪ್ರಧಾನಮಂತ್ರಿಗಳು ಬಂದ ಮ್ಯಾಗ ಸರ್ಜಿಕಲ್ ಸ್ಟ್ರೈಕು ಇವೆಲ್ಲ ಇದು 370 ವಿಧಿ ತೆಗೆದ ಮ್ಯಾಗ ಕಾಶ್ಮೀರದವ್ರು ಹೇಳಕತ್ತಾರೆ ರೀ ಮೋದಿಯವ್ರು ಬಂದ ಮ್ಯಾಗ ಇಷ್ಟೆಲ್ಲ ಅಭಿವೃದ್ಧಿ ಆಗ್ಲಕ್ಕ ಡೆವಲಪ್ಮೆಂಟ್. ಮತ್ತು ನೀವು ಅದನ್ನು ನೋಡ್ಲಾರ್ದೇ ಬರೀ ಚಿಲ್ಲರ್ ರಾಜಕಾರಣ ಮುಂಜಾನೆ ಎದ್ದು ಕೂಡಲೇ ಒಂದು ನೀವು ಹಂಗೆ ಮಾಡ್ತೀರಿ. ಹೋಗೋಣ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹಿಡಿತೀರಿ, ಅಲ್ಲಿಂದ ಯತ್ನಾಳಕ್ಕೆ ಬಿಜಾಪುರನ ಹಿಡಿತೀರಿ, ಅಲ್ಲಿಂದ ಹೋಗಿ ಅಲ್ಲೇ ಪ್ರತಾಪ್ ಸಿಂಗ್ ಹಿಡಿತೀರಿ, ಅಲ್ಲೇ ಹೊನ್ನಾಳಿ ಅವ್ನು ದಾವಣಗೆರೆ ಅವನು ಹಿಡಿತೀರಿ. ನಾನು ಅವ್ರಿಗೆ ಟಕ್ಕರ ಇವ್ರಿಗೆ ಟಕ್ಕರ ಒಳಗೊಮ್ಮೆ ರಾಯರೆಡ್ಡಿ ತೊಗೋತೀರಿ, ಒಮ್ಮೆ ಆಳಂದ ಪಾಟೀಲ್ ತೊಗೋತೀರಿ, ಇಟ್ಟು ಹೊಡ್ಕೊತ ನೀವು. ಅವ್ರಿಗೇನು ರಾಷ್ಟ್ರೀಯ ಅಧ್ಯಕ್ಷ ಮಾಡ್ತೀರಿ ಅವ್ರು ನೋಡ್ರಿ ಇಡೀ ಪ್ರಾಣವನ್ನೇ ಆ ಕುಟುಂಬಕ್ಕೆ ಕೊಳ್ಳಕ್ಕೆ ತಯಾರಾಗ್ಯಾರ. ಅವ್ರಿಗೇನು ಅಧಿಕಾರ ಬೇಕಾಗಿಲ್ಲ. ಹಾಂ ಯಾವ ಕುಟುಂಬ ಯಾರ ಕುಟುಂಬಕ್ಕೆ ನಿಮಗೆಲ್ಲ ಗುರ್ತೈತಿ, ಯಾಕೆ ಕೇಳ್ತೀರಿ ಒಳ್ಳೊಳ್ಳೆ? ಹಾಂ ನನ್ನ ಕಡೆಯಿಂದ ಏನು ಭಾಳ ನೀವೇನಾರು ಹಂಗೆ ಕೇಳಿ ನಾನು ಹೊರಗೆ ಹಾಕಿಬಿಡ್ತಾರೆ, ನೋಟಿಸ್ ಕೊಡ್ತಾರೆ ಅಂತೇಳಿ ನಿಮ್ಗೆ ಹೇಳಿರ್ತಾರೆ. ಹೆಚ್ಚು ಯತ್ನಾಳ ಇದು ಮಾಡಿರಿ, ನಾವು ಅವ್ನು ಹೊರಗೆ ಹಾಕಿದ್ರೆ ನಾವು ಶಾಂತಿ ಇರ್ತೀವಿ ನಮ್ಮ ಕುಟುಂಬದವ್ರು ಅಂತ ಹೇಳಿರ್ತಾರೆ. ಇಲ್ಲ ಅವರು ಇವತ್ತು ರಿಯಾಕ್ಷನ್ ಮಾಡಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ಅವರು ಹೈಕಮಾಂಡ್ಗೂ ದೂರು ಕೊಡಲ್ಲ, ಏನಿಲ್ಲ, ಸರ್ವ ಸ್ವಾತಂತ್ರ್ಯ ಇರುವಂತ ಹೇಳಿದ್ದಾರೆ ಯಡಿಯೂರಪ್ಪ ಅವರು. ತಾವು ಮಾತಾಡೋಕ್ಕೆ ಚಲೋ ಅಲ್ರಿ. ಮತ್ತು 370 ಇಲ್ಲ ಅನ್ನಂಗಾಯ್ತು ನಮ್ಮ ಮ್ಯಾಗ. ಮತ್ತು ಇಷ್ಟು ಸ್ವಾತಂತ್ರ್ಯ ಇದೀವಿ ಅಂದ್ರೆ ಮತ್ತು ಕರ್ನಾಟಕದಾಗ ಯಾವ್ದಾನ ಹೇಳ್ರಿಪ್ಪ. ನನಗೆ ಯಾವ ಮನೆ ಹೇಳೋದಲ್ಲ ಸಿದ್ದರಾಮಯ್ಯ ಅವ್ರು ವಿಧಾನಸಭೆದಾಗೆ ಏನು ಎತ್ತು ನೋಡ್ರಿ ನಿಮ್ಮ ಪಾರ್ಟಿದು ಮಾತಾಡ್ದು. ಹಾಂ ನಾ ಎಲ್ಲ ಮಾತಾಡೋಣ ಅಂತ. ಸಿದ್ದರಾಮಯ್ಯವ್ರು ನಮ್ಗೆ ಆಯ್ತಿಲ್ಲ ವಾರ ಆಯ್ತಿಲ್ಲ. 1.5 ತಾಸು ನಾ ಮಾತಾಡಿದೆ ಉತ್ತರ ಕರ್ನಾಟಕ. ಇಲ್ಲಿ ಕಲ್ಯಾಣ ಕರ್ನಾಟಕದಾಗ 26,000 ಜನ ಏನು ಪೋಸ್ಟ್ ಖಾಲಿ ಅದಾವ. ಪ್ರಿಯಾಂಕಾ ಖರ್ಗೆ ಅವರು ಅದ್ರ ಬಗ್ಗೆ ಮಾತಾಡಲಿ. ಪವರ್ ಡಿಜಿಟಲ್ ಇದು ನಿಮ್ಮ ಶಕ್ತಿ.